ನಮಸ್ಕಾರ ಎಲ್ಲ ವೀಕ್ಷಕರಿಗೆ. ನಾವು ಇವತ್ತು ಕಲಿಯೋಣ ಮೈಕ್ರೋಸಾಫ್ಟ್ ವರ್ಡ್ ಕ್ಲಾಸ್ ಅನ್ನ ನಿಮ್ಮ ಮುಂದೆ ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಮೈಕ್ರೋಸಾಫ್ಟ್ ವರ್ಡ್ ಒಳಗಡೆ ನಾವು ಯಾವ ತರ ಕೆಲಸ ಮಾಡಬಹುದು, ಮೈಕ್ರೋಸಾಫ್ಟ್ ವರ್ಡ್ ಗಳಲ್ಲಿ ನಾವು ಯಾವ ತರ ಟೇಬಲ್ಸ್ ಗಳನ್ನ ಆಡ್ ಮಾಡ್ಕೋಬಹುದು, ಮತ್ತೆ ಮೈಕ್ರೋಸಾಫ್ಟ್ ವರ್ಡ್ ಅನ್ನೋದು ಏನದ, ಯಾವ ತರ ಸಾಫ್ಟ್ವೇರ್ ನಾವು ಅದ್ರೊಳಗೆ ಕೆಲಸ ಮಾಡಬಹುದು ಅನ್ನೋದನ್ನ ನಿಮ್ಗೆ ಇವತ್ತು ಅದರ ಜೊತೆ ಡೀಟೇಲ್ಸ್ ಆಗಿ ಹೇಳ್ಕೊಡ್ತಾ ಇದ್ದೀನಿ, ಪೂರ್ತಿ ಲೈವ್ ಆಗಿ. ಓಕೆ, ಇದ್ರೊಳಗೆ ಏನಾದ್ರು ಪ್ರಾಬ್ಲಮ್ಸ್ ಆಗ್ತಿತ್ತು ಅಂದ್ರೆ ಡಾಟಾ ಎಂಟ್ರಿ ಮಾಡೋದು ಯಾವ ತರ, ಈ ತರ ಎಲ್ಲ ಕ್ವಶನ್ಸ್ ಗಳು ನಿಮ್ ಕಡೆ ಕೂಡ ಇದ್ದಿರುತ್ತೆ. ಡಾಟಾ ಎಂಟ್ರಿ ಯಾವ ತರ ಕೆಲಸ ಇರುತ್ತೆ, ಮತ್ತೆ ಮೈಕ್ರೋಸಾಫ್ಟ್ ವರ್ಡ್ ಗಳಿಗೆ ಟೇಬಲ್ಸ್ ಗಳನ್ನ ನಾವು ಯಾವ ತರ ಡಿಸೈನ್ ಮಾಡ್ಕೋಬಹುದು, ಮತ್ತೆ ಟೇಬಲ್ಸ್ ಗಳನ್ನ ಡಿಲೀಟ್ ಯಾವ ತರ ಮಾಡ್ಕೋಬಹುದು, ನಮ್ಗೆ ಯಾವ ತರ ಬೇಕು ಆ ತರ ಟೇಬಲ್ಸ್ ಗಳನ್ನ ನಾವು ಯಾವ ತರ ಆಡ್ ಮಾಡ್ಕೋಬಹುದು ಮೈಕ್ರೋಸಾಫ್ಟ್ ವರ್ಡ್ ಒಳಗೆ ಅನ್ನೋದು ತುಂಬಾ ಜನರಿಗೆ ಕನ್ಫ್ಯೂಸ್ ಆಗಿರುತ್ತೆ. ಹಾಗಿರೋದ್ರಿಂದ ಇವತ್ತಿನ ಈ ವಿಡಿಯೋ ಕ್ಲಾಸ್ ಒಳಗೆ ನೀವು ಪೂರ್ತಿಯಾಗಿ ಗೊತ್ತಾಗ್ಬಿಡುತ್ತೆ ಮೈಕ್ರೋಸಾಫ್ಟ್ ವರ್ಡ್ ಒಳಗಡೆ ಟೇಬಲ್ಸ್ ಗಳನ್ನ ಯಾವ ತರ ಹಾಕಬಹುದು. ಟೇಬಲ್ಸ್ ಅಂದ್ರೆ ಕಾಲಮ್ಸ್ ಗಳು. ಓಕೆ, ಮೊದಲನೇ ಕಾಲಮ್ ಮತ್ತೆ ಎರಡನೇ ಕಾಲಮ್ ಮೂರನೇ ಕಾಲಮ್ ಈ ತರ ಕಾಲಮ್ಸ್ ಗಳು ಒಳಗೆ ನಾವು ಯಾವ ತರ ಎಡಿಟ್ ಮಾಡ್ಕೊಂಡು ಅದರ ಜೊತೆ ಕೆಲಸ ಮಾಡಬಹುದು ಅನ್ನೋದನ್ನ ನಿಮ್ಗೆ ಇವತ್ತು ಈ ವಿಡಿಯೋ ಒಳಗಡೆ ಪೂರ್ತಿ ಗೊತ್ತಾಗ್ಬಿಡುತ್ತೆ. ಹಾಗಿರೋದ್ರಿಂದ ನಾನ್ ಮಾಡೋದ ಈ ತರ ಪ್ರತಿಯೊಂದು ಹೊಸ ಹೊಸ ವಿಡಿಯೋಸ್ಗಳು ನೀವು ನೋಡ್ಬೇಕಾಗಿತ್ತಂದ್ರೆ ಏನ್ ಮಾಡ್ಬೇಕ, ಪಟಕ್ನೆ ಹೋಗಿ ನನ್ನ ಯೂಟ್ಯೂಬ್ ಚಾನಲ್ ವಿಡಿಯೋ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಿರ್ತದೆ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜು ಒಂದ ಗಂಟಿ ಕಾಣಿಸ್ತದೆ, ಅದಕ್ಕೂ ಬಾರಿಸ್ಬಿಟ್ರಪ್ಪ ಅಂದ್ರೆ ನಾನ್ ಮಾಡುವಂತ ಈ ತರ ಹೊಸ ಹೊಸ ವಿಡಿಯೋಸ್ಗಳು ನಿಮ್ಮ ಕಂಪ್ಯೂಟರ್ ಮೇಲೆ ನಿಮ್ಮ ಫೋನ್ ಮೇಲೆ ನೋಟಿಫಿಕೇಶನ್ ಬರ್ತಾವೆ. ನೋಡಿ ಮನೆಯಲ್ಲೇ ಕುತ್ಕೊಂಡು ಫ್ರೀ ಆಗಿ ಯಾರಿಗೂ ಕೂಡ ₹1 ಕೊಡ್ಲಾರ್ದೇನೆ ಮನೆಯಲ್ಲೇ ಕುತ್ಕೊಂಡು ಕಂಪ್ಯೂಟರ್ ನ ಕಲಿಬಹುದು. ಗೊತ್ತಾಗ್ತಿದ್ಯಾ? ನೋಡೋಣ ಇವತ್ತು ಮೈಕ್ರೋಸಾಫ್ಟ್ ವರ್ಡ್ ಒಳಗಡೆ ನಾವು ಯಾವ ತರ ಕೆಲಸ ಮಾಡಬಹುದು, ಮತ್ತೆ ಮೈಕ್ರೋಸಾಫ್ಟ್ ವರ್ಡ್ ಅಲ್ಲಿ ನಾವು ಯಾವ ತರ ಕಾಲಮ್ಸ್ ಗಳನ್ನ ಎಡಿಟ್ ಮಾಡ್ಕೋಬಹುದು, ನಮ್ಗೆ ಯಾವ ತರ ಕಾಲಮ್ಸ್ ಡಿಲೀಟ್ ಮಾಡಬಹುದು, ಇನ್ಸರ್ಟ್ ಮಾಡಬಹುದು ಅನ್ನೋದನ್ನ ಪೂರ್ತಿ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ. ದಯವಿಟ್ಟು ವಿಡಿಯೋ ಪೂರ್ತಿ ನೋಡ್ಬೇಕಾ, ಹಾಗೆ ಬೇರೆಯವ್ರನ್ನು ಕೂಡ ಶೇರ್ ಮಾಡೋದನ್ನ ಮರಿಬಾರ್ದು. ನೋಡೋಣ ಯಾವ ತರ ನಾವು ಕೆಲಸ ಮಾಡಬಹುದು ಮೈಕ್ರೋಸಾಫ್ಟ್ ವರ್ಡ್ ಒಳಗೆ ಅಂತ ಹೇಳಿ. ಓಕೆ, 4 ಕಲರ್ ಒಳಗೆ ಅವೈಲೇಬಲ್ ಇರುತ್ತೆ. ಇದ್ರ ಮೇಲೆ ಒಂದ್ಸಾರಿ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡ್ತಿದ್ದಾನೆ ನಾವು ನೋಡ್ಬೇಕಾಗಿದೆ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಇಲ್ಲಿ ಕಾಣಿಸ್ತಾ ಇದೆಯಾ, ಇದ್ರ ಮೇಲೆ ಒಂದ್ಸಾರಿ ಕ್ಲಿಕ್ ಮಾಡ್ಕೋಬೇಕು. ಓಕೆ, ಸಾಫ್ಟ್ವೇರ್ ಇಲ್ಲ ಅಂದ್ರೆ ನೀವು ಎಲ್ಲಿಂದ ತಗೋಬೇಕು ಅಂದ್ರೆ ಮೈಕ್ರೋಸಾಫ್ಟ್ ವರ್ಡ್ ಸಾಫ್ಟ್ವೇರ್ ನಿಮ್ ಕಡೆ ಇಲ್ಲ ಅಂದ್ರೆ ಎಲ್ಲಿ ಹೋಗ್ಬೇಕಾ, ಹಾರ್ಡ್ವೇರ್ ಅಂಗಡಿ ಒಳಗೆ ಹೋಗಿ ಕಂಪ್ಯೂಟರ್ ಫಾರ್ಮೆಟ್ ಮಾಡ್ತಾರೆ. ಸಪೋಸ್ ಕಂಪ್ಯೂಟರ್ ಸೇಲ್ ಮಾಡ್ತಾರಲ್ಲ ಅವ್ರ ಕಡೆ ಹೋಗಿ ನೀವೇನ್ ಮಾಡಬಹುದು, ಮೈಕ್ರೋಸಾಫ್ಟ್ ಆಫೀಸ್ ಒಂದು ಪ್ಯಾಕೇಜ್ ಬರುತ್ತೆ, ಆ ಪ್ಯಾಕೇಜ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂಡು ಬರ್ಬೋದು. ಅದರಲ್ಲಿ ಮೈಕ್ರೋಸಾಫ್ಟ್ ಎಕ್ಸೆಲ್, ಪವರ್ ಪಾಯಿಂಟ್ ಮತ್ತೆ ಇವು ಹಲವಾರು ಅಪ್ಲಿಕೇಶನ್ ಗಳು, ಒಂದು 5-6 ಸಾಫ್ಟ್ವೇರ್ಸ್ ಗಳು ನಿಮ್ಗೆ ಅವೈಲೇಬಲ್ ಆಗ್ಬಿಡುತ್ತೆ. ಓಕೆ, ನೆಕ್ಸ್ಟ್ ಕಾಣಿಸ್ತಿದ್ದಂಗೆ ಇಲ್ಲಿ ಮೇಲ್ಗಡೆ ಏನ್ ಕಾಣಿಸ್ತಿದೆಯಲ್ಲ, ಇದಕ್ಕೆ ನಾವು ನಿಮ್ಗಂತೂ ಆಲ್ರೆಡಿ ಗೊತ್ತೇ ಅದ, ಟೈಟಲ್ ಬಾರ, ಮಿನಿಮೈಸ್, ಮ್ಯಾಕ್ಸಿಮೈಸ್ ಇವೆಲ್ಲ ಪೂರ್ತಿ ಡೀಟೇಲ್ಸ್ ಗೊತ್ತೇ ಅದ. ಈಗ ಏನ್ ಮಾಡೋದು, ಇದ್ರೊಳಗೆ ಟೇಬಲ್ಸ್ ಗಳ ಬರೇ ಒಂದೇ ಒಂದು ಟೇಬಲ್ಸ್ ಡೆಮೋ ಹೇಳ್ಕೊಡ್ತೀನಿ. ಯಾವ ತರ ಟೇಬಲ್ಸ್ ಇನ್ಸರ್ಟ್ ಮಾಡ್ಕೊಳ್ಳೋದು, ಡಿಲೀಟ್ ಮಾಡೋದು, ನಮ್ಗೆ ಹೆಂಗ್ ಬೇಕು ಹಂಗ್ ಮನ್ಸಿಗೆ ಬಂದ ಟೇಬಲ್ ಡಿಸೈನ್ ಯಾವ ತರ ಮಾಡೋದು. ಅವಾಗ ನಾನು ಏನ್ ಮಾಡ್ತೀನಿ, ಇನ್ಸರ್ಟ್ ಒಳಗೆ ಹೋಗ್ಬಿಡ್ತೀನಿ. ಇನ್ಸರ್ಟ್ ಒಳಗೆ ಹೋಗ್ತಿದ್ದಂಗೆ ಈ ತರ ಟೇಬಲ್ಸ್ ಗಳು ಬರ್ತಿದ್ಯಾ, ಇಲ್ಲಿ ನೋಡಿ ಇನ್ಸರ್ಟ್ ಒಳಗೆ ಹೋಗ್ತಿದ್ದಾನೆ ಟೇಬಲ್ಸ್ ಅನ್ನೋದೊಂದು ಕಾಲಮ್ ಕಾಣಿಸುತ್ತೆ. ಇವತ್ತು ಬರೇ ಟೇಬಲ್ಸ್ ಅಷ್ಟೇ ಇಂಟ್ರೊಡಕ್ಷನ್ ಮಾಡ್ಕೊಳ್ಳೋಣ. ಓಕೆ, ಈ ಟೇಬಲ್ಸ್ ಗಳನ್ನ ನಾವು ತಗೋತಿದ್ದಾಗ ಇಲ್ಲಿ ಏನಾಗ್ತಾ ಇರುತ್ತೆ, ಈ ತರ ಹಲವಾರು ಟೇಬಲ್ಸ್ ಗಳು. ಇಲ್ಲಿ ನೋಡಿ ಫಸ್ಟ್ ಮೇಲ್ಗಡೆ ನಂಬರ್ ನೋಡ್ಬೇಕು, ನೀವು ಇನ್ಸರ್ಟ್ ಮಾಡಿದಾಗ ನಂಬರ್ ಕಾಣಿಸ್ತಾ ಇರುತ್ತೆ. ಈ ತರ ನೀವು ಯಾವುದೇ ಒಂದು ಇನ್ಸರ್ಟ್ ಒಳಗೆ ಹೋದಾಗ ಓಪನ್ ಮಾಡ್ತಿದ್ದಾನೆ, ಇಲ್ಲಿ ಏನ್ ಕಾಣಿಸ್ತಾ ಇರುತ್ತೆ, ಇನ್ಸರ್ಟ್ ಟ್ಯಾಬ್ಸ್ ಅಂತ ಕಾಣಿಸ್ತಾ ಇರುತ್ತೆ, ಅಂದ್ರೆ ಟೇಬಲ್ಸ್ ಅಂತ ಕಾಣಿಸ್ತಾ ಇರುತ್ತೆ. ನೀವೇನ್ ಮಾಡ್ಬೇಕು, ಇಲ್ಲಿ ಕಾಣಿಸ್ತಾ ಇರುತ್ತೆ ನೋಡಿ, ಮೊದಲನೇ ಒಂದು ಕಾಲಮ್ ಮೇಲೆ ಸೆಲೆಕ್ಷನ್ ಮಾಡಿದಾಗ ಏನ್ ಕಾಣಿಸ್ತಿದೆ ನೀವು ಪೇಜ್ ಒಳಗೆ ನೋಡಬಹುದು. ಇಲ್ಲಿ ನೋಡಬಹುದು ಏನ್ ಕಾಣಿಸ್ತಾ ಇದೆ, ಬರೀ ಒಂದು ಲೈನ್ ಕಾಣಿಸ್ತಾ ಇದೆ. ಓಕೆ, ಒಂದು ಲೈನ್ ಅಂತ ರೋ ಅಂತ ಕರಿತೀವಿ ನಾವು. ಸಪೋಸ್ ನೀವು ಇನ್ನೊಂದು ಬಾಕ್ಸ್ ಮೇಲೆ ಹೋದಾಗ ಒಂದ್ ಸೆಂಟರ್ ಒಳಗೆ ಒಂದು ಲೈನ್ ಬಂತು, ಇವಾಗ 2 ಕಾಲಮ್ ಅಂತಾನು ಕೂಡ ಕರಿಬಹುದು. ನೆಕ್ಸ್ಟ್ ಇನ್ನೊಂದ್ ಮೇಲೆ ಹೋಗ್ತೀವಿ, 3 ಕಾಲಮ್ ಅಂತ ಬರುತ್ತೆ. ಇಲ್ಲಿ ಮೇಲ್ಗಡೆ ನೋಡಬಹುದು ಇಲ್ಲಿ 3x1 ಕಾಣಿಸ್ತಾ ಇದೆ, ಅಂದ್ರೆ ಒಂದೇ ಲೈನ್ ಒಳಗಡೆ 3 ಕಾಲಮ್ ಆಗಿದೆ ಅಂತ ಅರ್ಥ. ಓಕೆ, ಇನ್ನೊಂದ್ ಮೇಲೆ ಹೋಗ್ತೀನಿ, 4x1 ಆಗ್ತಾ ಇದೆ, ಒಂದು ಲೈನ್ ಇದೆ, ಒಂದು ರೋ ಇದೆ, 4 ಕಾಲಮ್ಸ್ ಇದಾವೆ. ಈ ತರ ಈ ಕೆಳಗಡೆ ಬಂದಾಗ 2 ರೋ ಆಗುತ್ತೆ, 10 ಕಾಲಮ್ಸ್ ಆಗುತ್ತೆ. ನೀವು ನೋಡ್ಬೋದು ಅಲ್ಲಿ ಮೇಲ್ಗಡೆ ಇಲ್ಲಿ ನೋಡ್ರಿ, ಇಲ್ಲಿ ಗೊತ್ತಾಗ್ತಾ ಇರುತ್ತೆ ನಿಮ್ಗೆ, ಕಾಣಿಸ್ತಿದ್ಯಾ? ನೆಕ್ಸ್ಟ್ ಕೆಳಗಡೆ ಬಂದಾಗನು ಕೂಡ 3 ರೋ 10 ಕಾಲಮ್ಸ್ ಅಂತಾನು ಕೂಡ ನಾವು ನೋಡ್ಬೋದು. ಈ ತರ ನಾವು ಏನ್ ಮಾಡ್ತೀವಿ, ಸಪೋಸ್ ನಾನು ಇಷ್ಟು ಕಾಲಮ್ಸ್ ಅನ್ನ ಆಡ್ ಮಾಡ್ಕೋತೀನಿ ಸಡನ್ ಆಗಿ. ಓಕೆ, ಈ ತರ ಕಾಲಮ್ಸ್ ಅನ್ನ ತಗೋತಿದ್ದಾನೆ. ಈಗ ಸ್ವಲ್ಪ ದೊಡ್ಡ ಮಾಡ್ಕೋಬೇಕಾಗಿದೆ ಅಂದ್ರೆ ಇಲ್ಲಿ ಕೆಳಗೆ ಮೂಲ್ಯಾಗ್ನು ಬರ್ಬೋದು, ಇಲ್ಲಾಂದ್ರೆ ಇದು ಪೂರ್ತಿ ಸೆಲೆಕ್ಷನ್ ಮಾಡ್ಕೊಂಡು ಈ ಕಾಲಮ್ ಇನ್ನೂ ಸ್ವಲ್ಪ ನನಗೆ ಸೆಂಟ್ರಲ್ಲಿ ಸೈಜ್ ಬೇಕು ಅಥವಾ ಇದಕ್ಕೆ ಎಡಿಟ್ ಮಾಡ್ಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕಾ, ಲೇಔಟ್ ಒಳಗೆ ಹೋಗ್ಬೇಕು. ಕಾಲಮ್ಸ್ ಏನೇ ಎಡಿಟ್ ಮಾಡ್ಬೇಕಾಗಿತ್ತು, ಈ ಕಾಲಮ್ಸ್ ಗಳನ್ನ ಬದಲಾವಣೆ ಮಾಡಬೇಕು, ಕಾಲಮ್ಸ್ ಗಳ ಸೈಜ್ ಚೇಂಜಸ್ ಮಾಡಬೇಕು, ವಿಡ್ತ್, ಹೈಟ್, ಇದರದ ಡಿಸ್ಟೆನ್ಸ್ ಚೇಂಜಸ್ ಮಾಡ್ಬೇಕಾಗಿತ್ತು ಅಂದ್ರೆ ಎಲ್ಲಿ ಹೋಗ್ಬೇಕು, ಲೇಔಟ್ ಒಳಗಡೆ ಹೋಗ್ಬೇಕಾಗ್ತದ. ಈ ಲೇಔಟ್ ಒಳಗೆ ಹೋಗಿ ಏನ್ ಮಾಡೋದು, ಇಲ್ಲಿ ನೋಡಿ ಈ ಡಿಲೀಟ್ ಅಂತ ಹೋದಾಗ ನಾವು ಡಿಲೀಟ್ ಸೆಲ್ ಅಂದ್ರೆ ಡಿಲೀಟ್ ಆಗ್ಬಿಡುತ್ತೆ. ಓಕೆ, ನಾವೇನ್ ಮಾಡ್ತೀವಿ, ಇದರದ ವಿಡ್ತ್ ಅನ್ನ ಹೈಟ್ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕಾಗಿತ್ತು ಅಂದ್ರೆ ಈ ಹೈಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಹೈಟ್ ಅನ್ನ ಜಾಸ್ತಿ ಮಾಡ್ಕೋಬಹುದು. ಅದೇ ತರ ನಾವು ಕೆಳಗಡೆ ಬಂದಾಗ ಇಲ್ಲಿ ವಿಡ್ತ್ ಇರುತ್ತೆ, ವಿಡ್ತ್ ಕೂಡ ಕಡಿಮೆ ಮಾಡಬಹುದು, ವಿಡ್ತ್ ಕೂಡ ಜಾಸ್ತಿನೂ ಮಾಡಬಹುದು, ಕಡಿಮೆನೂ ಕೂಡ ಮಾಡ್ಕೊಂಡ್ಬಿಡ್ಬೋದು. ಓಕೆ, ಡಿಸ್ಟ್ರಿಬ್ಯೂಟರ್ ಕಾಲಮ್ ಅಂತ ಇರುತ್ತೆ, ಕರೆಕ್ಟ್ ಆಗಿಬಿಡುತ್ತೆ. ನೆಕ್ಸ್ಟ್ ಅದೇ ತರ ನಾವು ಇಲ್ಲಿ ಸೆಂಟ್ರಲ್ ಬರೆಯೋದು, ಇದೇನು ಅಷ್ಟು ಯೂಸ್ ಇಲ್ಲ. ನೆಕ್ಸ್ಟ್ ಈಗೇನ್ ಮಾಡೋಣ, ನಮ್ಗೆ ಈಗೇನ್ ಬೇಕು, ನಾನು ಇಲ್ಲಿ ಏನಾದ್ರು ಒಂದು ಟೈಪ್ ಮಾಡ್ಕೋತೀನಿ, ನಂಬರ್ SL ನಂಬರ್ ಅಂತ ನಾನು ಟೈಪ್ ಮಾಡ್ತೀನಿ. ಒಂದು ಬೇಸಿಕ್ಲಿ ಒಂದು ಬರೋದ್ ನೋಡೋಣ ಅಂದ್ರೆ ಗೊತ್ತಾಗುತ್ತೆ. ಓಕೆ, ಅಕ್ಷರ ಸ್ವಲ್ಪ ದೊಡ್ಡದಾಗ್ಬೇಕು, ಬಹಳ ಸಣ್ಣದಾಗ್ತಿದೆಯಲ್ಲ, ಅವಾಗ ಏನ್ ಮಾಡ್ಬೇಕು, ಇನ್ಸರ್ಟ್ ಒಳಗೆ ಹೋಗಿ ಹೋಮ್ ಒಳಗೆ ಹೋಗ್ಬೇಕು. ಇನ್ಸರ್ಟ್ ಅಲ್ಲ, ಹೋಮ್ ಒಳಗೆ ಹೋಗಿ ಏನ್ ಮಾಡೋದು, ಇಲ್ಲಿಂದ 26 ಅನ್ನೋದಿರುತ್ತೆ, ಆ ಸೈಜ್ ಅನ್ನ ನಾನು ತಗೊಂಡು SL ನಂಬರ್ನ ಬರ್ತಿದ್ದೀನಿ. ಅದಾಗ್ತಿದ್ದಾನೆ, ಕ್ಯಾಪಿಟಲ್ ಲೆಟರ್ ಬರೀಬೇಕು, ಕ್ಯಾಪ್ಷನ್ ಆನ್ ಮಾಡ್ಕೋರಿ, SL
SL ಅಂತ ಬರ್ದೆ. ಅದಾಗ್ತಿದ್ದಾನೆ SL ನಂಬರ್ ಅಂತ ಬರೆಯೋಣ. ಓಕೆ, SL ನಂಬರ್ ಅಂತ ಬರ್ದಿದ್ದೀನಿ. ನೆಕ್ಸ್ಟ್ ಅದಾಗ್ತಿದ್ದಾನೆ ನೇಮ್, NAM. ಈ ತರ ಯಾವುದೋ ಒಂದು ಡಾಟಾನ ಬರಿತಾ ಇದೀರಿ ಅಂತ ಅನ್ಕೊಳ್ಳೋಣ. ಓಕೆ, ನೇಮ್ ಆಮೇಲೆ ಅಕ್ಷರ ದೊಡ್ಡ ಮಾಡ್ಕೊಳ್ಳೋಣ. ಅಕ್ಷರ ಯಾವಾಗ ದೊಡ್ಡ, ಈಗ ನೋಡಿ ನಾವು ಈಗ ನೋಡಿ ನಾನು ಒಂದ್ಸಾರಿ ಇದಕ್ಕೆ ನೇಮ್ ಅನ್ನೋದನ್ನ ಅಕ್ಷರ ದೊಡ್ಡ ಮಾಡ್ಕೋತೀನಿ. ಈಗ ನನ್ಗೆ ಅನ್ಸಿರುತ್ತೆ ನೆಕ್ಸ್ಟ್ ಕಾಲಮ್ ಒಳಗೂ ಇದೇ ಸೈಜ್ ಅಕ್ಷರ ಬರ್ತದ ಅಂತೇಳಿ ನಾವು ಅನ್ಕೊಂಡ್ಬಿಡ್ತೀವಿ. ಬಟ್ ಹಂಗಿರೋದಿಲ್ಲ. ಈಗ ಇದ್ರೊಳಗೂ ಟೈಪ್ ಮಾಡಿದಾಗ ಫಸ್ಟ್ ಎಷ್ಟಿತ್ತು 11 ಸೈಜ್ ಇತ್ತಲ್ಲ ಅದೇ ಸೈಜಿಗೆ ಬರುತ್ತೆ. ಈಗ ನಾವು ಎಲ್ಲದಕ್ಕೂ ಕೂಡ ಸೈಜ್ ಚೇಂಜಸ್ ಮಾಡ್ಲಿಕ್ಕೆ ನಮ್ಗೆ ಟೈಮ್ ಇರೋದಿಲ್ಲ. ಹಾಗಿರೋದ್ರಿಂದ ಎಟ್ ಎ ಟೈಮ್ ಯಾವುದೇ ನೀವು ಕಾಲಮ್ ಒಳಗೆ ಬರ್ದು ಕೂಡ ಸೇಮ್ ಸೈಜ್ ಬರಬೇಕಾಗಿತ್ತು ಅಂದ್ರೆ ಇದನ್ನು ಪೂರ್ತಿ ಸೆಲೆಕ್ಷನ್ ಮಾಡ್ಕೋಬೇಕು. ಪೂರ್ತಿ ನಾವು ಬಾಕ್ಸ್ ಅನ್ನ ಏನ್ ಮಾಡ್ಕೋಬೇಕು, ಸೆಲೆಕ್ಷನ್, ಕಂಟ್ರೋಲ್ Z. ಏನಾದ್ರೂ ಸಮಸ್ಯೆ ಆಗಿತ್ತು ಅಂದ್ರೆ ಕಂಟ್ರೋಲ್ Z ಅನ್ನು ಫ್ರೆಶ್ ಮಾಡ್ಕೋಬೇಕು. ಈ ತರ ಸೆಲೆಕ್ಟ್ ಮಾಡ್ಕೊಂಡು ಇವಾಗ ಸೈಜ್ ಅನ್ನ ಡಿಸೈಡ್ ಮಾಡ್ಕೋರಿ. ಎಲ್ಲಾ ಕಾಲಮ್ ಒಳಗಡೆ 20 ನಂಬರ್ 20 ಅಂಕಿ ಸೈಜ್ ನಮ್ಮ ಫಾಂಟ್ ರೆಡಿ ಆಗಬೇಕು. ನೇಮ್ ಆಗ್ತಿದ್ದಾನೆ, ಕೋರ್ಸ್ ಬರಿಬೇಕಾಗಿದೆ, COURSE ಕೋರ್ಸ್ ಬರಿಬೇಕಾಗಿದೆ. ನೆಕ್ಸ್ಟ್ ಇನ್ನೊಂದು ಕಾಲಮ್ ಒಳಗಡೆ ಫೀಸ್ ಬರಿಬೇಕಾಗಿದೆ, FEFSS ಫೀಸ್ ಬರಿಬೇಕಾಗಿದೆ. ಈ ತರ ನಾನು ಬರ್ದಿದ್ದೀನಿ. ಈಗ ಇಷ್ಟೇ ಸಾಕು, ನನಗೆ ಇವೆಲ್ಲ ಡಿಲೀಟ್ ಮಾಡ್ಬೇಕು. ಸಪೋಸ್ ಹಾಕ್ಬಿಟ್ಟಿದ್ದೀನಿ, ಡಿಲೀಟ್ ಮಾಡಬೇಕಾಗಿದೆ. ಅವಾಗ ನಾವ್ ಏನ್ ಮಾಡ್ಬೋದು, ಇದ್ರೊಳಗೆ ಸಪೋಸ್ ಇಲ್ಲ ಅಂದ್ರೆ ಏನ್ ಮಾಡ್ಬೋದು, ಇದ್ರೊಳಗೂ ಕೂಡ ಮುಂದೆ ಬರಿಬೇಕಾಗಿತ್ತು ಅಂದ್ರೆ ಬರಿಬೋದು, ಏನ್ ಪ್ರಾಬ್ಲಮ್ ಇಲ್ಲ. ಇದನ್ನ ಡಿಲೀಟ್ ಮಾಡ್ಬೇಕಾಗಿತ್ತು ಅಂದ್ರೆ ಲೇಔಟ್ ಒಳಗೆ ಹೋಗ್ಬಿಟ್ಟು ಏನ್ ಮಾಡ್ಬೇಕು, ನೀವು ಒಂದೇ ತಗೋರಿ. ಇಲ್ಲಿ ಏನ್ ಮಾಡ್ತೀವಿ ನಾವು, ಇಲ್ಲಿ ಡಿಲೀಟ್ ಕಾಲಮ್ ಒಳಗಡೆ ಹೋದಾಗ ಡಿಲೀಟ್ ಕಾಲಮ್ಸ್ ಮತ್ತೆ ರೋ ನ ಡಿಲೀಟ್ ಮಾಡಬಹುದು. ಸಪೋಸ್ ನಾವ್ ಏನ್ ಮಾಡ್ತೀವಿ, ಇಷ್ಟೆಲ್ಲ ಸೆಲೆಕ್ಷನ್ ಮಾಡ್ಕೊಂಡು ಡಿಲೀಟ್ ಆಗ್ಬೇಕಾಗಿದೆ ಅಂದ್ರೆ ನೀವೇನ್ ಮಾಡ್ಬೋದು, ಡಿಲೀಟ್ ಒಳಗೆ ಹೋಗಿ ಡಿಲೀಟ್ ಸೆಲ್ ಅಂತ ಕ್ಲಿಕ್ ಮಾಡಿದ್ರೆ ಅದು ಡಿಲೀಟ್ ಆಗ್ಬಿಡುತ್ತೆ. ಗೊತ್ತಾಗ್ತಿದೆ. ವಾಪಸ್ ಬರಬೇಕಾಗಿತ್ತು ಅಂದ್ರೆ ಏನ್ ಮಾಡೋದ, ಇಲ್ಲಿ ಅಂಡು ಇರುತ್ತೆ, ಹೋಮ್ ಒಳಗೆ ಹೋಗಿ ಅಥವಾ ಇಲ್ಲಿ ಮೇಲ್ಗಡೆನೆ ಕಾಣಿಸ್ತಾ ಇರುತ್ತೆ, ಅಂಡು ಡೀಟೇಲ್ಸ್ ಅಂತ ಇರುತ್ತೆ. ಇದ್ರ ಕಂಟ್ರೋಲ್ ಮಾಡಿದ್ರೆ ವಾಪಸ್ ಬಂದ್ಬಿಡುತ್ತೆ. ಸಪೋಸ್ ಇನ್ನೊಂದೇನು, ಈಗ ನೋಡಿ ಯಾವ್ದು ಡಿಲೀಟ್ ಆಗ್ಬೇಕು ಅದಷ್ಟೇ. ಈಗ ಎರಡೇ ಡಿಲೀಟ್ ಆಗ್ಬೇಕು ಆಗತ್ತಾ ನೋಡೋಣ. ಲೇಔಟ್ ಒಳಗೆ ಹೋಗ್ಬಿಟ್ಟು ನಾನು ಏನ್ ಮಾಡ್ತೀನಿ, ಇಲ್ಲಿ ಡಿಲೀಟ್ ಒಳಗೆ ಡಿಲೀಟ್ ಸೆಲ್ ಅಂತ ಹೇಳ್ತೀನಿ. ಓಕೆ, ಶಿಫ್ಟ್ ಏನಾಗಿದೆ, ಶಿಫ್ಟ್ ಸೆಲ್ ಲೆಫ್ಟ್ ಅಂತ ಹೇಳುತ್ತೆ, ಅದನ್ನ ಡಿಲೀಟ್ ಮಾಡ್ಕೋರಿ. ಬಟ್ ಇಲ್ಲಿ ಡಿಲೀಟ್ ಆಗ್ತದೆ. ಅದಕ್ಕೋಸ್ಕರ ನಮ್ಗೆ ಎಲ್ಲಿ ಬೇಕು ನಡುವಿನ ವಾಪಸ್ ಬರಬೇಕಾಗಿತ್ತು ಅಂದ್ರೆ ಏನ್ ಮಾಡೋದ, ಇಲ್ಲಿ ಇನ್ಸರ್ಟ್ ಒಳಗೆ ಹೋಗಿ ಟೇಬಲ್ಸ್ ಒಳಗಡೆ ಇನ್ನೊಂದು ಬರುತ್ತೆ, ಡ್ರಾ ಟೇಬಲ್ ಅಂತೇಳಿ ಕಾಣಿಸ್ತಿದ್ಯಾ. ಈ ಡ್ರಾ ಟೇಬಲ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ, ಓಕೆ, ಡ್ರಾ ಟೇಬಲ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಈ ತರ ಒಂದು ಪೆನ್ಸಿಲ್ ಬರುತ್ತೆ. ಇದರಿಂದ ಒಂದು ಲೈನ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಒಂದು ಲೈನ್ ಕ್ರಿಯೇಟ್ ಮಾಡ್ತಿದ್ದಂಗೆ ಎರೇಜರ್ ಟೂಲ್ ಬಂದ್ಬಿಡ್ತದೆ. ಎರೇಜರ್ ಟೂಲ್ ಯಾವಾಗ ಬರ್ತದೆ ಅಂದ್ರೆ ನೀವು ಡ್ರಾ ಮಾಡ್ಲಿಲ್ಲ ಅಂದ್ರೆ ಎರೇಜರ್ ಟೂಲ್ ಬರೋದಿಲ್ಲ. ನೀವು ಯಾವಾಗ ಡ್ರಾ ಮಾಡ್ತಿರೋ ಅದಾದ್ಮೇಲೆ ಅದು ಎರೇಜರ್ ಟೂಲ್ ಅವೈಲೇಬಲ್ ಆಗುತ್ತೆ. ನೀವು ಎರೇಜರ್ ಟೂಲ್ ತಗೋತಿದ್ದಾಗನೆ ಇಲ್ಲಿ ಇದ್ರ ಮೇಲೆ ಎರೇಜರ್ ಟೂಲ್ ತಗೊಂಡ್ರಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಹೋಗ್ಬಿಡತ್ತೆ. ನೆಕ್ಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ, ಇದು ಪೂರ್ತಿ ಬಾಕ್ಸ್ ಡಿಲೀಟ್ ಆಗ್ಬಿಡುತ್ತೆ. ನೋಡ್ಬೋದು ನೀವು, ಆಗ್ತಾ ಇದೆಯಾ. ನೆಕ್ಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಹೋಗ್ಬಿಡ್ತದೆ. ನೋಡ್ಬೋದು, ಭಾರಿ ಈಸಿ ಆಗಿರ್ತಕ್ಕಂಥದ್ದು. ಇದ್ರೊಳಗಡೆ ಯಾವ್ದು ನನಗೆ ಈ ಎರಡು ಕಾಲಮ್ ಲೈನ್ ಡಿಲೀಟ್ ಆಗಬೇಕು, ಡಿಲೀಟ್ ಆಗ್ಬಿಡುತ್ತೆ. ನೆಕ್ಸ್ಟ್ ಇಲ್ಲೇನು ಕೂಡ ಡಿಲೀಟ್ ಆಗಬೇಕು, ಡಿಲೀಟ್ ಆಗ್ಬಿಡುತ್ತೆ. ನಿಮ್ಗೆ ಯಾವ ತರ ಬೇಕು ಆ ತರ ಡಿಸೈನ್ಸ್ ಅನ್ನ ನೀವು ಮಾಡ್ಕೋ. ಫೀ ಕಾಲಮ್ ಪೂರ್ತಿ ಡಿಲೀಟ್ ಆಗಬೇಕು, ಡಿಲೀಟ್ ಆಗ್ಬಿಡುತ್ತೆ. ಕೋರ್ಸ್ ಇರ್ಲಿ, ಒಂದೇ ಒಂದು ಕೋರ್ಸ್ ಇದೆ, ಇವೆಲ್ಲ ತೆಗೆದ್ ಬಿಡೋಣ. ಓಕೆ ಇರ್ತದೆ. ಫೀಸ್ ಬೇಕಾಗಿದೆ, ಫೀಸ್ ವಾಪಸ್ ಬೇಕಾಗಿದೆ, ನಾನು ಡಿಲೀಟ್ ಮಾಡಿದ್ದೀನಿ. ಅವಾಗ ಡ್ರಾ ಟೇಬಲ್ ಮೇಲೆ ಹೋಗ್ರಿ, ಡ್ರಾ ಮಾಡ್ಕೋಬಹುದು ವಾಪಸ್. ನೋಡಿ ಕರೆಕ್ಟೇ ಡ್ರಾ ಆಗುತ್ತೆ. ಇದೇ ತರ ನಾವ್ ಏನ್ ಮಾಡ್ಕೋಬಹುದು, ಡ್ರಾ ಟೇಬಲ್ಸ್ ಅನ್ನ ಡ್ರಾ ಮಾಡ್ಕೊಂಡ್ಬಿಡ್ಬೋದು. ನಮ್ಗೆ ಯಾವ ತರ ಬೇಕು ಆ ತರ ಟೇಬಲ್ಸ್ ಅನ್ನ ಡ್ರಾ ಮಾಡ್ಕೊಂಡ್ಬಿಡ್ಬೋದು. ಮತ್ತೆ ಎರೇಸರ್ ಬೇಕು ಅಂದ್ರೆ ಎರೇಸರ್, ನೇಮ್ ಒಬ್ಬರದ ಹೆಸರು ಬೇಕಾಗಿತ್ತು ಅಂದ್ರೆ ಅವ್ರದೆಲ್ಲ ಪೂರ್ತಿ ಈ ತರ ಡಾಟಾನ ತೆಗೆದ್ ಬಿಡೋದು. ಅಲ್ಲಿ ಟೈಪ್ನು ಕೂಡ ಮಾಡ್ಬೋದು. ಓಕೆ, ಗುರು 9x ಅಂತ ನಾನು ಟೈಪ್ ಮಾಡ್ತಾ ಇದ್ದೀನಿ. ಈ ತರ ಟೈಪ್ ಕೂಡ ಮಾಡ್ಕೋಬಹುದು. ಎಂಟರ್ ಮಾಡ್ಕೊಂಡು ಕೆಳಗಡೆನೂ ಕೂಡ ಬರಿಬಹುದು. ಗುರು 9x ಅಂತಾನು ಕೂಡ ಬರಿಬಹುದು. ಕೆ ಅಂತ ನಾನು ಟೈಪ್ ಮಾಡ್ಕೋತೀನಿ. ಈ ತರ ಬರಿಬಹುದು. ಮತ್ತೆ ಕೆಳಗಡೆ ಅವ್ರ ಅಡ್ರೆಸ್ ಕೂಡ ಪೂರ್ತಿಯಾಗಿ ಬರ್ಕೊಂಡ್ಬಿಡ್ಬೋದು. ಸೀರಿಯಲ್ ನಂಬರ್ 01 ಒಬ್ಬರದೇ ಇದೆ, ಇದು ಪೂರ್ತಿ ಫೈಲ್. ಇವೆಲ್ಲ ಲೈನ್ಸ್ ಗಳು ಡಿಲೀಟ್ ಆಗ್ಬೇಕಾಗಿದೆಯಾ, ಎರೇಸರ್ ಹೋಗ್ಬಿಟ್ಟು ಏನ್ ಮಾಡ್ರಿ, ಇಲ್ಲಿಂದ ಎರೇಜರ್ ಮಾಡ್ಕೋರಿ, ಡಿಲೀಟ್ ಆಗ್ಬಿಡುತ್ತೆ. ಭಾರಿ ಈಸಿ ಆಗಿರ್ತಕ್ಕಂಥದ್ದು. ಇದು ಎಲ್ಲ ಏನು ಹಾರ್ಡ್ ಇಲ್ಲ. ಇದ್ರೊಳಗೆ ಭಾರಿ ಈಸಿ ಆಗಿರ್ತಕ್ಕಂಥ ಮೆಥಡ್ ಒಳಗಡೆ ನಾವು ಏನ್ ಮಾಡ್ಬೋದು, ಇದರ ಒಳಗೆ ಕೆಲಸವನ್ನ ಮಾಡ್ಬೋದು. ಗೊತ್ತಾಗಿದೆ ನೋಡಿ, ಈ ತರ ಎಲ್ಲ ಭಾರಿ ಚಂದ ಡಿಲೀಟ್ ಮಾಡ್ಕೋಬಹುದು. ಮತ್ತೆ ಡ್ರಾ ಟೇಬಲ್ಸ್ ಇರ್ತದಲ್ಲ, ನಿಮ್ಗೆ ಯಾವ ತರ ಬೇಕು, ಇಲ್ಲಿಂದ ಒಂದು ಲೈನ್ಸ್ ಬೇಕಾಗಿದೆ ಅಂದ್ರೆ ಒಂದು ಲೈನ್ ನ ನೀವು ಕ್ರಿಯೇಟ್ ಮಾಡ್ಕೊಂಡ್ಬಿಡ್ಬೋದು. ನಂಬರ್ 2 ಮತ್ತೆ ನಂಬರ್ 5 ಮತ್ತೆ ಬೇರೆಯವ್ರದ್ದು ಬರಿಬೇಕಾಗಿದೆ ಅಂದ್ರೆ ಈ ತರ ಬರ್ಕೊಂಡ್ಬಿಡ್ಬೋದು. ಮತ್ತೆ ಈ ಮೇಲ್ಗಡೆ ಪೂರ್ತಿ ಲೈನ್ಸ್ ಡಿಲೀಟ್ ಆಗ್ಬೇಕಾಗಿದೆ ಸರ್ ಅಂದ್ರೂ ಕೂಡ ಎರೇಜರ್ ಒಳಗೆ ಹೋಗ್ಬಿಟ್ಟು ಇವೆಲ್ಲ ಲೈನ್ಸ್ ಗಳು ಡಿಲೀಟ್ ಕೂಡ ಕಂಟ್ರೋಲ್ Z ಮ್ಯಾಲಿನ ಲೈನ್ ಅಷ್ಟೇ ಡಿಲೀಟ್ ಆಗ್ಬೇಕು ಅಂದ್ರೆ ಈ ತರ ಮಾಡ್ಕೊಂಡ್ಬಿಡ್ಬೋದು. ಇದನ್ನು ಡಿಲೀಟ್ ಆಗ್ಬೇಕು ಅಂದ್ರೆ ಡಿಲೀಟ್ ನೀವು ಮಾಡ್ಕೊಂಡ್ಬಿಡ್ಬೋದು. ಅಂದ್ರೆ ಒಂದು ಕಾಲಮ್ ಡಿಲೀಟ್ ಆಯ್ತು ಅಂದ್ರೆ ಮತ್ತೆ ಅಲ್ಲೇ ನೋಡ್ಕೊಂಡ್ಬಿಡುತ್ತೆ. ಈ ತರ ಮಾಡ್ಬೋದು. ನೆಕ್ಸ್ಟ್ ಇದೇ ಸೆಂಟರ್ ಒಳಗೆ ಬರಬೇಕಾಗಿತ್ತು ಅಂದ್ರೆ ಲೇಔಟ್ ಒಳಗೆ ಹೋಗಿ ಸೆಂಟರ್ ಅಲೈನ್ಮೆಂಟ್ ಮಾಡ್ಬಿಟ್ರೆ ಸಾಕು, ಸೆಂಟರ್ ಒಳಗೆ ಬಂದ್ಬಿಡುತ್ತೆ. ಈ ತರ ಅಂದ್ರೆ ಏನ್ ಕನ್ಫ್ಯೂಸ್ ಇರ್ತಿತ್ತಪ್ಪ ಅಂದ್ರೆ ನಿಮ್ಗೆ ಯಾವ ತರ ಹೆಂಗ್ ಬೇಕು ಹೆಂಗ್ ಹಾಕೊಳ್ಳೋದು, ಅದು ಬಹಳ ಕನ್ಫ್ಯೂಸ್ ಇರ್ತದೆ. ಎಲ್ಲರಿಗೆ ಗೊತ್ತಿರ್ತದೆ, ಬಟ್ ಟೇಬಲ್ಸ್ ನಮ್ಗೆ ಹೆಂಗ್ ಬೇಕು ಹೆಂಗ್ ಹಾಕೊಳ್ಳೋದು ಅನ್ನೋದು ಬಹಳ ಕನ್ಫ್ಯೂಸ್ ಆಗಿರ್ತೀವಿ. ಅದಕ್ಕೋಸ್ಕರ ನಮ್ಗೆ ಯಾವ ತರ ಬೇಕು ಫಸ್ಟ್ ಒಂದು ಲೈನ್ ಕ್ರಿಯೇಟ್ ಮಾಡ್ಕೊಳ್ಳೋದು. ಅದಾದ್ಮೇಲೆ ನಮ್ಗೆ ಯಾವ ತರ ಬೇಕು ಆ ತರ ಇನ್ಸರ್ಟ್ ಒಳಗೆ ಹೋಗಿ ಟೇಬಲ್ಸ್ ಮೇಲೆ ಹೋಗಿ ಡ್ರಾ ಟೇಬಲ್ ಅಂತ ಹೇಳ್ಬಿಟ್ರೆ ನೀವು ಮನಸ್ಸಿಗೆ ಬಂದಂಗೆ ಟೇಬಲ್ ಅನ್ನ ಡ್ರಾ ಮಾಡ್ಕೊಂಡ್ಬಿಡ್ಬೋದು. ನೋಡಿ ಈ ತರ ಯಾವ ತರ ಬೇಕು ಆ ತರ ಟೇಬಲ್ಸ್ ಅನ್ನ ಡ್ರ್ಯಾಗ್ ಮಾಡ್ಕೊಂಡು ಮತ್ತೆ ಅದರೊಳಗೆ ಎರೇಜರ್ ಕೂಡ ಮಾಡ್ಬೋದು. ಈ ತರ ಎರೇಜರ್ಸ್ ಕೂಡ ನೀವೇನ್ ಮಾಡ್ಬೋದು, ಎರೇಜರ್ ಕೂಡ ಮಾಡಿ ಅದರೊಳಗಡೆ ಡಿಸೈನ್ಸ್ ಕೂಡ ಮಾಡ್ಬೋದು. ಗೊತ್ತಾಗ್ತಿದ್ಯಾ? ಈ ತರ ನಾವ್ ಏನ್ ಮಾಡ್ಬೋದು, ಹಲವಾರು ಕಾಲಮ್ಸ್ ಗಳನ್ನ ಈಸಿ
ಈಸಿಯಾಗಿ ಎಡಿಟ್ ಮಾಡಬಹುದು. ಮತ್ತೆ ಇದರ ಒಳಗಡೆ ಲೈನ್ಸ್ ಗಳನ್ನ ಚೇಂಜ್ ಮಾಡಬೇಕಾಗಿದ್ದು ಅಂದ್ರೆ ಇಲ್ಲಿಂದ ಏನ್ ಮಾಡ್ಕೋಬಹುದು, ಆ ಲೈನ್ಸ್ ಅನ್ನ ದೊಡ್ಡದು ದಪ್ಪ ಸಣ್ಣ ಕೂಡ ಮಾಡಬಹುದು. ನೆಕ್ಸ್ಟ್ ಇಲ್ಲಿ ಬಾರ್ಡರ್ ಮೇಲೆ ಹೋಗ್ಬಿಟ್ಟು ಅದನ್ನ ಅಪ್ಲೈ ಯಾವಾಗ ಆಗುತ್ತೆ, ಆಲ್ ಬಾರ್ಡರ್ ಮೇಲೆ ಕ್ಲಿಕ್ ಮಾಡಿದಾಗ ಅಪ್ಲೈ ಆಗುತ್ತೆ. ಪೆನ್ ಟೂಲ್ ತಗೊಂಡು ಅದರ ಕಲರ್ ಕೂಡ ಚೇಂಜ್ ಮಾಡಬಹುದು. ಬಾರ್ಡರ್ ಮೇಲೆ ಹೋಗಿ ಅಪ್ಲೈ ಮಾಡಿ ವಾಪಸ್ ರೆಡ್ ಕಲರ್ ಒಳಗಡೆ ಟೇಬಲ್ಸ್ ಬಂದ್ಬಿಡುತ್ತೆ. ಗೊತ್ತಾಗ್ತಿದೆಯಾ? ಈ ತರ ನಾವ್ ಏನ್ ಮಾಡ್ಕೋಬಹುದು, ನಮ್ಗೆ ಯಾವ ತರ ಬೇಕು ಆ ತರ ಟೇಬಲ್ಸ್ ಅನ್ನ ನಾವು ಇನ್ಸರ್ಟ್ ಒಳಗಡೆ ಹೋಗ್ಬಿಟ್ಟು ಅದನ್ನ ಟೇಬಲ್ಸ್ ಒಳಗೆ ತಗೊಂಡು ಇನ್ಸರ್ಟ್ ಟೇಬಲ್ ಡ್ರಾ ಟೇಬಲ್ ಮೇಲೆ ಹೋಗ್ಬಿಟ್ಟು ಅಂದ್ರೆ ನಮ್ಗೆ ಯಾವ ತರ ಬೇಕು ಆ ತರ ಟೇಬಲ್ಸ್ ಅನ್ನ ನೀವು ಡ್ರಾ ಮಾಡಬಹುದು. ನೋಡಿ ಈ ತರ ನಾನು ತಗೊಂಡೆ, ನೆಕ್ಸ್ಟ್ ಇದರ ಒಳಗಡೆ ಒಂದ್ ತಗೊಂಡೆ, ಮತ್ತೆ ಇದ್ರ ಕೆಳಗಲಿಂದ ಒಂದ್ ಟೇಬಲ್ಸ್ ಅನ್ನ ತಗೊಂಡಿದ್ದೀನಿ. ಈ ತರ ನೀವು ಏನ್ ಬೇಕು ಆ ತರ ಈಸಿಯಾಗಿ ಕೂಡ ಮಾಡಬಹುದು. ನೋಡಿ ಈ ತರ ನನ್ಗೆ ಯಾವ ತರ ಬೇಕು ಆ ತರ ಟೇಬಲ್ಸ್ ಅನ್ನ ನಾವು ಏನ್ ಮಾಡ್ಕೋಬಹುದು, ರೆಡಿ ಮಾಡ್ಕೋಬಹುದು. ಇಲ್ಲಿ ಒಂದು ಲೈನ್ ಬೇಕಾಗಿತ್ತು ಅಂದ್ರೆ ಲೈನ್ಸ್ ತಗೋರಿ. ನಿಮ್ಗೆ ಯಾವ ತರ ಬೇಕು ಆ ತರ ಎಡಿಟ್ ಕೂಡ ಮಾಡಬಹುದು. ಅದೇ ಬಾಕ್ಸ್ ಒಳಗಡೆ ಬರಿಬೇಕಾಗಿತ್ತು ಅಂದ್ರೆ ಕೂಡ ನೀವೇನ್ ಮಾಡಬಹುದು, ಬರಿಬಹುದು. ಇದನ್ನ ಬಂದ್ ಮಾಡ್ಕೊಳ್ಳಿ. ಇವಾಗ ನಾವು ಅದರೊಳಗಡೆ ಟೈಪ್ ಮಾಡಬಹುದು. ನೋಡಿ ಟೈಪ್ ಆಗ್ತಾ ಇದೆ. ನೀವು ಯಾವ ತರ ಬೇಕು ಆ ತರ ಕಾಲಮ್ಸ್ ಅನ್ನ ರೆಡಿ ಮಾಡ್ಕೊಂಡು ಒಳಗ ಟೈಪ್ ಕೂಡ ಮಾಡಬಹುದು ಬಹಳ ಈಸಿಯಾಗಿ. ಇದ್ರೊಳಗೆ ಏನ್ ಡಿಫಿಕಲ್ಟ್ ಇಲ್ಲ. ಗೊತ್ತಾಗ್ತಿದೆಯಾ? ಈ ತರ ನಾವೇನ್ ಮಾಡ್ಕೋಬಹುದು, ಮೈಕ್ರೋಸಾಫ್ಟ್ ವರ್ಡ್ ಒಳಗಡೆ ನಮ್ಗೆ ಯಾವ ತರ ಬೇಕು ಆ ತರ ಟೇಬಲ್ಸ್ ಅನ್ನ ಈಸಿಯಾಗಿ ಡಿಸೈನ್ ಮಾಡಬಹುದು. ಓಕೆ, ಇದರೊಳಗೆ ಗೊತ್ತಾಗಿದೆ ಅನ್ಕೋತಾ ಇದೀನಿ. ಸಪೋಸ್ ಇದನ್ನ ಸೇವ್ ಮಾಡಬೇಕಾಗಿತ್ತು ಅಂದ್ರೆ ಫೈಲ್ ಒಳಗೆ ಹೋಗಿ ಏನ್ ಮಾಡೋದು, ಇಲ್ಲಿಂದ ಸೇವ್ ಆಸ್ ಅನ್ನೋದಿರುತ್ತೆ. ಇದನ್ನ ಸೇವ್ ಅಂದ್ರೆ ನಾವು ಮಾಡಿರ್ತಕ್ಕಂಥ ಕೆಲಸ ಸೇವ್ ಆಗ್ಬೇಕಾಗಿತ್ತು ಅಂದ್ರೆ ಸೇವ್ ಆಸ್ ಮೇಲೆ ಹೋಗ್ಬಿಟ್ಟು ಏನ್ ಮಾಡೋದು, ಅಲ್ಲಿಂದ ಒಂದು ಹೆಸರು ಕೊಡ್ಬೇಕು. ಎಲ್ಲಿ ಸೇವ್ ಮಾಡಬೇಕಾಗಿದೆ, ಡೆಸ್ಕ್ಟಾಪ್ ಮೇಲೆ ಸೇವ್ ಮಾಡಬೇಕಾಗಿದೆಯಾ ಅದ್ರ ಒಂದು ಹೆಸರು ಬರ್ಕೊಂಡ್ಬಿಟ್ಟು ಸೇವ್ ಅಂತ ಕೊಟ್ಬಿಟ್ರೆ ಅದು ಡೆಸ್ಕ್ಟಾಪ್ ಮೇಲೆ ಸೇವ್ ಆಗಿರುತ್ತೆ. ಮಿನಿಮೈಸ್ ಮಾಡ್ಕೊಂಡು ನಾವು ನೋಡೋಣ ಸೇವ್ ಆಗಿರೋದು ಕಾಣಿಸ್ತಾ ಇದೆಯಾ ಅಥವಾ ಇಲ್ಲ ಅಂತೇಳಿ. ಇಲ್ಲಿ ನೋಡಬಹುದು SL ನಂಬರ್ ಅಂತೇಳಿ ನಾನು ಸೇವ್ ಮಾಡಿದ್ದೆ. ಇದನ್ನ ವಾಪಸ್ ಓಪನ್ ಮಾಡ್ಕೊರಿ. ನಾವು ಮಾಡಿರ್ತಕ್ಕಂಥ ಟೇಬಲ್ ಕೆಲಸ ಇಲ್ಲಿ ನಮ್ಗೆ ಗೊತ್ತಾಗ್ಬಿಡುತ್ತೆ. ಗೊತ್ತಾಗಿದೆ ಅನ್ಕೋತಾ ಇದ್ದೀನಿ. ಓಕೆ, ಇಷ್ಟೊತ್ತನ ಹೇಳಿದೆಲ್ಲ ಗೊತ್ತಾಗಿದೆ ಅನ್ಕೋತಾ ಇದ್ದೀನಿ. ಇದ್ರೊಳಗೆ ನಿಮ್ಗೆ ಏನಾದ್ರು ಕನ್ಫ್ಯೂಸ್ ಆಗ್ತಿತ್ತು ಅಂದ್ರೆ ಮೈಕ್ರೋಸಾಫ್ಟ್ ವರ್ಡ್ ಒಳಗಡೆ ಟೇಬಲ್ಸ್ ಅನ್ನ ಯಾವ ತರ ಆಡ್ ಮಾಡಬಹುದು ಮತ್ತೆ ಯಾವ ತರ ನಾವು ಟೇಬಲ್ಸ್ ಒಳಗಡೆ ಕೆಲಸ ಮಾಡಬಹುದು ಅನ್ನೋದು ಇವಾಗ ಗೊತ್ತಾಗಿದೆ ಅನ್ಕೋತಾ ಇದ್ದೀನಿ. ಟೇಬಲ್ಸ್ ಬಹಳ ಫ್ರೀ ಆಗಿರ್ತಕ್ಕಂಥ ಕೆಲಸವನ್ನ ನಾವು ಈಸಿಯಾಗಿ ಮಾಡಬಹುದು. ಏನ್ ಡಿಫರೆಂಟ್ ಇಲ್ಲ. ನೀವು ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡ್ತಾ ಹೋಗ್ರಿ, ಮೈಕ್ರೋಸಾಫ್ಟ್ ವರ್ಡ್ ನೀರ್ ಕುಡ್ದಂಗ್ ಕಲ್ಕೊಂಡ್ಬಿಡ್ತೀರಿ. ಬಹಳ ಸರಳ ಅದ. ಅದ್ರೊಳಗೆ ಇಂಗ್ಲಿಷ್ ಬರ್ಬೇಕಾಗಿತ್ತು ಇಲ್ಲ, ನಾನು ಸಾಲಿ ಕಲ್ತಿಲ್ಲ ಅನ್ನೋದು ಬೇಕಾಗಿಲ್ಲ. ಏನ್ ಬೇಕಾದಿರ್ಲಿ, ಒಟ್ ನೀವು ಕೈಯಾಗ 20,000 ರೂಪಾಯಿ ಮೊಬೈಲ್ ತಗೊಂಡು ಯೂಸ್ ಮಾಡ್ತೀರಂತ ಈ ತರ ಸಣ್ಣ ಸಣ್ಣ ಅಪ್ಲಿಕೇಶನ್ ಕಲಿಯೋದು ಎಷ್ಟೊತ್ತು? ಹೌದಿಲ್ಲ ರೀ? ಬಹಳ ಈಸಿ ಆಗಿರೋದ್ರಿಂದ ನೀವು ಕೂಡ ಕಲಿಬಹುದು. ಹಾಗೆ ಕಲ್ತು ಕೂಡಲೇ ಇದ್ರ ಜೊತೆ ಬೇರೆ ಬೇರೆ ಕಡೆ ಕಂಪ್ನಿ ಒಳಗೆ ಕೆಲಸನೂ ಕೂಡ ಸಿಗತ್ತೆ, ಸ್ವಂತ ಕೆಲಸನೂ ಕೂಡ ಮಾಡಬಹುದು. ಹೌದಿಲ್ಲ ರೀ? ಎಷ್ಟೋ ಡಿಗ್ರಿ ಮುಗಿಸಿರ್ತೀವಿ, ಕೆಲಸ ಇರೋದಿಲ್ಲ. ಜಸ್ಟ್ ಒಂದ್ 3 ತಿಂಗಳು ಕಂಪ್ಯೂಟರ್ ಕಲ್ತ್ರೆ ಕರೆದು ಕೆಲಸ ಕೊಡ್ತಾರೆ. ಹಾಗಿರೋದ್ರಿಂದ ದಯವಿಟ್ಟು ಶಾರ್ಟ್ ಕಟ್ ಆಗಿ ಯೋಚನೆ ಮಾಡೋದನ್ನ ಕಲೀರಿ. ಯಾಕಂದ್ರೆ ಲಾಂಗ್ ಲೈಫ್ ಇಸ್ ವೆರಿ ಲೇಟ್. ಶಾರ್ಟ್ ಕಟ್ ಒಳಗೆ ಹೋಗ್ಬಿಟ್ಟು ನಾವೇನ್ ಮಾಡ್ಬೇಕು, ನಮ್ ಗುರಿನ ನಾವು ತಲುಪುವಂತ ಕೆಲಸವನ್ನ ನಾವು ಮಾಡ್ಬೇಕಾಗ್ತದೆ. ಹಾಗಿರೋದ್ರಿಂದ ಈ ತರ ಹಲವಾರು ವಿಡಿಯೋಸ್ ಗಳನ್ನ ಮಾಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾನು ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೀವು ನೋಡ್ಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕಾ, ಯೂಟ್ಯೂಬ್ ಚಾನಲ್ ಪಟ್ನೆ ಹೋಗಿ ವಿಡಿಯೋ ಕೆಳಗಡೆ ಇಲ್ಲಿ ವಿಡಿಯೋ ನೋಡ್ತಾ ಇದ್ರಲ್ಲಿ ಇಲ್ಲಿ ಕೆಳಗಡೆ ಮೂಲಿ ಒಳಗೆ ಒಂದು ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದೆ. ಸಬ್ಸ್ಕ್ರೈಬ್ ಮಾಡ್ತೀರಿ. ನಾನು ಮಾಡುವಂತ ಪ್ರತಿಯೊಂದು ವಿಡಿಯೋಸ್ ಗಳು ನಿಮ್ಮ ಫೋನ್ ಮೇಲೆ ನೋಟಿಫಿಕೇಶನ್ ಬಂದಿರ್ತಾವ. ನೀವು ಯಾವಾಗ ಬೇಕು ಅವಾಗ ಓಪನ್ ಮಾಡ್ಕೊಂಡು ಕಂಪ್ಯೂಟರ್ ಟೆಕ್ನಿಕಲ್ ಕ್ಲಾಸಸ್ ಗಳು, ಕಂಪ್ಯೂಟರ್ ಎಜುಕೇಶನ್ ಕ್ಲಾಸಸ್ ಗಳು ಮತ್ತೆ ಇನ್ನಿತರ ಬೇರೆ ಬೇರೆ ಮಾಹಿತಿಯನ್ನು ಕೂಡ ಕೊಡ್ತಾ ಇರ್ತೀನಿ. ಪ್ರತಿಯೊಂದು ವಿಡಿಯೋನು ಕೂಡ ಮಿಸ್ ಮಾಡಲಾರದೆ ನೋಡ್ತಾ ಇರಿ. ಹಾಗೆ ನನ್ನನ್ನು ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ ಬೇರೆ ವಿಡಿಯೋದೊಂದಿಗೆ. ನಮಸ್ಕಾರ.